ಶಿವಣ್ಣ ನನ್ನ ಪಾಲಿನ ದೇವರು. ಅಯ್ಯೋ ಸೋಮಣ್ಣ, ತುಂಬ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಾ ಇದೆಯಾ ನೀನು. ಎಲ್ಲರಲ್ಲೂ ದೇವ್ರಿರ್ತಾನೆ, ಹಾಗೆ ನೋಡಿದ್ರೆ ಎಲ್ಲರೂ ದೇವ್ರೆ. ಶಿವಣ್ಣ, ನೀವು ಕಾಲೇಜ್ ಫೀಸ್ ಕಟ್ಟೋಕೆ ಅಂತ ಹಣ ಕೊಟ್ಟಿದ್ರಲ್ಲ, ಅದನ್ನ ಕಾಲೇಜವರು ವಾಪಸ್ ಕೊಟ್ಟಿದ್ದಾರೆ. ಈ ಹಣ ನಿಮ್ದು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಕೊಡಿಲಿ, ಇಟ್ಕೋ. ಈ ದುಡ್ಡು ಇಟ್ಕೊಂಡು ನಾನೇನು ಮಾಡಲಿ? ಈ ಹಣ ನಿನ್ನ ಮಗನಿಗೆ ಬಳಕೆ ಆಗಲಿ. ಬೇಡವಾ? ನಿನ್ನ ಮಗನ ಥರ ಬುದ್ಧಿವಂತಿಕೆ ಇದ್ರು ಓದೋಕ್ಕೆ ಕಷ್ಟಪಡ್ತಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳು ಕೊಡು, ಅವ್ರಿಗಾದ್ರೂ ಬಳಕೆ ಆಗಲಿ. ಆದರೆ ಈ ಹಣ ನನಗೆ ಬೇಡ. ಸೋಮಣ್ಣ, ನೀವು ವಾಪಸ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಗಂಡ ನಿಮ್ಗೆ ಹಣ ಕೊಡಲಿಲ್ಲ. ಇದನ್ನ ನೀವೇ ಇಟ್ಕೊಳ್ಳಿ. ನನ್ನ ಬಾಯಿಗೆ ಬೀಗ ಹಾಕ್ಬಿಟ್ರಿ. ಒಳ್ಳೆ ತಂದಿಂದ ಮಾತೆ ಹೊಡೆದೇ ಇರೋ ಹಾಗೆ ಮಾಡ್ಬಿಟ್ರಿ. ಹಣಕ್ಕೆ ಬೆಲೆ ಇಲ್ಲ, ಮನುಷ್ಯತ್ವಕ್ಕೆ ಮಾನವೀಯತೆಗೆ ಬೆಲೆ ಅನ್ನೋದನ್ನ ನೀವು ಇನ್ನೊಂದ್ಸರಿ ನಿರೂಪಿಸ್ಬಿಟ್ರಿ. ಕೋಟಿ ಇದ್ರು ಹೊಟ್ಟೆಗೆ ಅನ್ನನೇ ತಿನ್ಬೇಕು, ಕಡೆಗೆ ಸೇರೋದು ಮಣ್ಣನ್ನೇ. ಈ ಸತ್ಯ ಗೊತ್ತಿಲ್ಲದೆ ಎಷ್ಟೋ ಜನ ಹಣ ಹಣ ಅಂತ ಸಾಯ್ತಾರೆ. ಅವ್ರ ಮುಂದೆ ನೀವು ತುಂಬಾ ದೊಡ್ಡವರಾಗ್ಬಿಟ್ರಿ ಶಿವಣ್ಣ. ನಾನೇನ್ ಬರ್ತೀನಿ. ವಿಕ್ಕಿ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ನಾಟ್ ಆನ್ಸರಿಂಗ್ ಯುವರ್ ಕಾಲ್ ಅಂತ ಬರ್ತಾ ಇದೆ. ಇನ್ನೊಂದ್ಸಲ ಮಾಡ್ತೀನಿ. ರಿಸೀವ್ ಮಾಡ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ನನ್ನ ಹೆಂಡತಿಗೆ ಫೋನ್ ಮಾಡ್ಲಾ? ಬಿಸಿ ಬರ್ತಾ ಇದೆ, ಮತ್ತೆ ಮಾಡ್ತೀನಿ. ಕಟ್ ಮಾಡ್ತಾ ಇದ್ದಾಳಲ್ಲ, ಯಾಕೆ ಹೀಗಾಗ್ತಾ ಇದೆ? ನನ್ನ ಮಗನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನನ್ನ ಹೆಂಡತಿ ಫೋನ್ ಬಿಸಿ ಬರ್ತಾ ಇತ್ತು, ಈಗ ಅವಳು ಫೋನ್ ತೆಗಿತಾ ಇಲ್ಲ. ಏನ್ ಮಾಡ್ಲಿ ನಾನೀಗ? ಯಾವತ್ತೂ ಹೀಗೆ ಮಾಡಿರ್ಲಿಲ್ಲ. ಇವತ್ತು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇವರು? ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ನಾನು ಅವ್ರ ಹತ್ರ ಮಾತಾಡ್ಬೇಕು. ಇಷ್ಟು ದಿವಸ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಅವ್ರ ಹತ್ರ ಕ್ಷಮಾಪಣೆ ಕೇಳಬೇಕು. ವಿಕ್ಕಿ, ಭಾಗ್ಯ, ಪ್ಲೀಸ್ ನನ್ನ ಜೊತೆ ಮಾತಾಡಿ. ನನ್ನ ಜೊತೆ ಮಾತಾಡಿ. ಇರ್ಲಿ, ಕೊನೆ ಸಲ ಪ್ರಯತ್ನ ಮಾಡ್ಬಿಡ್ತೀನಿ. ಹಲೋ 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 ಭಾಗ್ಯ, ನನ್ನ ಫೋನ್ ಯಾಕೆ ತೆಗಿತಾ ಇಲ್ಲ ನೀನು? ಇನ್ಯಾವತ್ತೂ ಫೋನ್ ರಿಸೀವ್ ಮಾಡಬಾರ್ದು ಅಂತ ಇದ್ದೆ. ನಿಮ್ಗೆ ಹೇಳ್ದೇನೆ ಯಾಕೆ ಮಾಡಬಾರ್ದಲ್ಲ, ಅದಕ್ಕೆ ನಿಮ್ಗೆ ಹೇಳೋಣ ಅಂತಾನೆ ಫೋನ್ ರಿಸೀವ್ ಮಾಡಿದ್ದೀನಿ. ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೀನಿ, ಇನ್ಯಾವತ್ತೂ ನಮಗೆ ಫೋನ್ ಮಾಡಬೇಡಿ. ನಿಮ್ಮ ಹಣ ಆಸ್ತಿ ನಮ್ಗೆ ಯಾವುದು ಬೇಡ. ನಮ್ಮ ಮಗ ಬಡೂರ್ ಹುಡ್ಗಿನ ಪ್ರೀತಿಸ್ತಾ ಅಂತ ಮದ್ವೆನೇ ಬೇಡ ಅಂದ್ಬಿಟ್ರಿ ಅಲ್ಲ. ಆ ಹುಡ್ಗಿ ಹತ್ರ ದುಡ್ಡಿಲ್ಲ, ಆದ್ರೆ ಗುಣ ಇದೆ. ನಿಮಗೆ ದುಡ್ಡೇ ಮುಖ್ಯ, ನಮಗೆ ಗುಣನೇ ಮುಖ್ಯ. ಆ ಹುಡ್ಗಿನ ನಾವು ಬಿಡಕ್ಕಾಗಲ್ಲ. ಅದೇ ಹುಡ್ಗಿ ಜೊತೆ ನನ್ನ ಮಗನ್ ಮದ್ವೆ ಮಾಡಿ ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿ ಬದುಕೊಳ್ತೀವಿ. ಒಂದೊತ್ತು ಊಟ ತಿಂದ್ರು ಸಾಕು, ನೆಮ್ಮದಿಯಾಗಿರ್ತೀವಿ. ನೋಡಿ, ಸಂಸಾರದಲ್ಲಿ ಪ್ರೀತಿ ನಂಬಿಕೆನೇ ಆಸ್ತಿ. ಖರ್ಚಾಗೋ ಹಣಕ್ಕೆಲ್ಲ ನಾವು ಬೆಲೆ ಕೊಡಲ್ಲ. ಇನ್ಯಾವತ್ತೂ ನೀವು ನನಗೆ ಫೋನ್ ಮಾಡಿ ತೊಂದರೆ ಕೊಡ್ಬೇಡಿ. ಭಾಗ್ಯ, ನನ್ನ ಮಾತು ಕೇಳು. ಆಗಿನ ಕಾಲದಲ್ಲಿ ಬಡತನ ಕೊಟ್ಟು ಹಣ ಕೊಡ್ಲಿಲ್ಲ ಅಂತ ನಾನು ಒದ್ದಾಡ್ತಿದ್ದೆ. ಆದ್ರೆ ಇಂಥ ಸಂಸಾರ ಕೊಟ್ಟು ಜೀವನದಲ್ಲಿ ಹಣ ಮುಖ್ಯ ಅಲ್ಲ, ಪ್ರೀತಿನೇ ಮುಖ್ಯ ಅಂತ ನೀನ್ ತೋರಿಸ್ಕೊಟ್ಬಿಟ್ಟಪ್ಪ. ನಮ್ಗೆ ನೀವ್ ಬೇರೆ ಅಲ್ಲ, ನಮ್ ತಾತ ಬೇರೆ ಅಲ್ಲ. ಹಂಗ ಅನ್ಕೊಂಡೆ ನಾನು ಸ್ಕಂದ ಓದೋದು ಬರೆಯೋದು ಎಲ್ಲಾ ಬಿಟ್ಟು ನಿಮ್ಗೆ ಸೇವೆ ಮಾಡ್ಬೇಕು ಅಂತ ಬಂದಿದ್ದು. ನೀವು ನನ್ನ ಕಳ್ಳ ಅಂತ ಕರೆದಾಗ್ಲೂ ನನಗೆ ಬೇಜಾರಾಗ್ಲಿಲ್ಲ. ನನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡಾಗ್ಲೂ ನನಗೆ ಬೇಜಾರಾಗ್ಲಿಲ್ಲ.
ಆದರೆ ಅದಕ್ಕೆ ಬೆಲೆ ಅಂತ ಈಗ ದುಡ್ಡು ಕೊಟ್ರಲ್ಲ ಈಗ ತುಂಬ ನೋವಾಗ್ತಾ ಇದೆ. ಹಣಕ್ಕೆ ಬೆಲೆ ಇಲ್ಲ, ಮನುಷ್ಯತ್ವಕ್ಕೆ ಮಾನವೀಯತೆಗೆ ಬೆಲೆ ಅನ್ನೋದನ್ನ ನೀವು ಇನ್ನೊಂದ್ಸರಿ ನಿರೂಪಿಸ್ಬೇಕು. ತಿದ್ಕೊಳ್ಳೋ ಟೈಮಲ್ಲಿ ದೂರ ಹೋಗ್ಬಿಟ್ರ ನಾನ್ ಬಿಡಲ್ಲ. ನನ್ನಿಂದ ನೀವೆಲ್ಲ ದೂರ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಕ್ಷಮಾಪಣೆ ಕೇಳಬೇಕು, ನಿಮ್ ಎಲ್ಲರ ಹತ್ರ ಕ್ಷಮಾಪಣೆ ಕೇಳಬೇಕು. ಶಿವು ಶಿವು ಶಿವು, ಅಣ್ಣಯ್ಯ, ಗಿರಿಜಾ ಗಿರಿಜಾ ಎಲ್ಲಿದ್ಯಮ್ಮ? ಪ್ರಣಿ, ಸ್ಕಂದ ಎಲ್ಲಿದ್ದೀರಪ್ಪ? ಈ ಪಾಪಿಗೆ ಜೀವನದಲ್ಲಿ ಹಣ ಒಂದೇ ಮುಖ್ಯ ಅಲ್ಲ, ಸಂಬಂಧಗಳು ಮುಖ್ಯ ಅನ್ನೋದು ಗೊತ್ತಾಗಿದೆ ಕಣ್ರಪ್ಪ, ಗೊತ್ತಾಗಿದೆ. ನಾನು ನಿಮ್ಮೆಲ್ಲರ ಹತ್ರ ನಡ್ಕೊಂಡಿರೋ ರೀತಿಗೆ, ನಾನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು. ನಿಮ್ಮನ್ನೆಲ್ಲ ಅಪ್ಕೊಂಡು ಕೈ ಮುಗಿದು ಕ್ಷಮಾಪಣೆ ಕೇಳಬೇಕು. ಶಿವು ಎಲ್ಲಿದ್ಯಪ್ಪ? ಯಾಕ್ರಪ್ಪ ನನ್ನಿಂದ ಎಲ್ಲರೂ ದೂರ ಹೋದ್ರಿ? ಈ ಪಾಪಿ ಹಸುವಾದಾಗ ದುಡ್ಡು ತಿನ್ನಕ್ಕಾಗಲ್ಲ ಅಂತ ಗೊತ್ತಿದ್ರು ಅನ್ನದ ಮೇಲೆ ಅಹಂಕಾರ ತೋರಿಸಿದ್ದಾನೆ. ಸತ್ತಾಗ ಹೊರಕ್ಕೆ ಜನ ಬೇಕೇ ಹೊರತು ಹಣ ಅಲ್ಲ ಅಂತ ಗೊತ್ತಿದ್ದು ಮತ್ತೆ ಹಣ ಅಂತ ಒದ್ದಾಡಿದ್ದಾರೆ. ನನಗೆ ನೀವೆಲ್ಲ ಸೇರ್ಕೊಂಡು ಬೈರಿ, ಉಗಿರಿ. ಈ ಪಾಪಿಗೆ ಮನುಷ್ಯ ಜೊತೆ ಬದುಕೋ ಯೋಗ್ಯತೆ ಇಲ್ಲ ಅಂತ ಎಲ್ಲರೂ ಹೇಳಿ. ಆಗ್ಲೇ ನನಗೆ ಸಮಾಧಾನ. ನನಗೆ ನನ್ನ ಮಗ ಬೇಕು, ನನಗೆ ನನ್ನ ಹೆಂಡತಿ ಬೇಕು, ನನಗೆ ನೀವುಗಳು ಬೇಕು. ಶಿವು, ಅಣ್ಣಯ್ಯ, ನನಗೆ ನೀವುಗಳು ಬೇಕು. ಅಪ್ಪ, ವಿಕಿ ಮಗನೇ, ಸಾರಿ ಕಣೋ ಮಗನೇ. ಜೀವನದಲ್ಲಿ ಹಣನೇ ಮುಖ್ಯ, ದುಡ್ಡಿಂದವನೇ ದೊಡ್ಡಪ್ಪ ಅಂತ ಅನ್ಕೊಂಡೆ. ನಿಮ್ಮೆಲ್ಲರ ಮನ್ಸಿಗೂ ನೋವು ಮಾಡ್ಬಿಟ್ಟೆ ಕಣೋ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಅಪ್ಪ, ಹಿಂಗೆಲ್ಲ ಮಾತಾಡ್ಬೇಡ ಅಪ್ಪ. ನೋಡಿ, ನೀವೇನೇ ಮಾಡಿದ್ರು ನಮ್ಮಪ್ಪನೇ. ನೀವು ನನಗೆ ಜನ್ಮ ಕೊಟ್ಟಿದ್ದೀರಲ್ಲ, ಅದ್ರ ಮುಂದೆ ಈ ನೋವೆಲ್ಲ ಏನೂ ಇಲ್ಲ ಅಪ್ಪ, ಏನೂ ಇಲ್ಲ. ಲೋ ರಂಗ, ಜೀವನದಲ್ಲಿ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಗಲಿ ಅಂತ ನಾವು ಹೀಗೆ ಮಾಡಿದ್ವಿ. ಕೊನೆಗೂ ಬುದ್ಧಿ ಬಂತಲ್ಲ ನಿನಗೆ. ತಾತ, ನಾವು ನಿಮ್ಮ ಸೇವೆ ಮಾಡಿದ್ರೆ ನಮಗೆ ದುಡ್ಡು ಕೊಡ್ತೀರಾ? ಇಲ್ಲ ಕಂದ, ಕೊಡಲ್ಲಪ್ಪ, ಕೊಡಲ್ಲ. ಹರ್ಟ್ ಮಾಡೋದು ಮಾಡಿ ಪರಿಹಾರ ಅಂತ ಫೀಸ್ ಕೊಡ್ತೀರಾ? ಇಲ್ಲ ಪುಟ್ಟ, ಕೊಡಲ್ಲ ಕಣೋ. ಮಾವ, ದುಡ್ಡಿಂದ ವ್ಯಕ್ತಿಗಳನ್ನ ಕೊಂಡ್ಕೋಬಹುದು, ಆದರೆ ಸಂಬಂಧಗಳನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಚಿಕ್ಕಪ್ಪ, ನೋಟ್ಗೆ ಅದ್ರ ಮೇಲೆ ಎಷ್ಟು ಪ್ರಿಂಟ್ ಆಗಿರುತ್ತೋ ಅಷ್ಟೇ ಬೆಲೆ. ಅದೇ ನೋಟ್ ಬ್ಯಾನ್ ಆಗಿಬಿಟ್ರೆ ಆ ಬೆಲೆ ಕೂಡ ಇರೋದಿಲ್ಲ. ಹಿಂದೆ 1000 ರೂಪಾಯಿ ನೋಟ್ ಇತ್ತು, ಅದ್ರ ಹಿಂದೆ ಓಡ್ದವರೆಷ್ಟು, ಹೋರಾಟ ಮಾಡಿದವರೆಷ್ಟು. ಆದರೆ ಈಗ ಅದು ಬರೀ ಪೇಪರು. ಸಂಬಂಧ ಅನ್ನೋದು ಹಾಗಲ್ಲ, ಅದನ್ನ ಯಾರ ಕೈಯಲ್ಲೂ ಬ್ಯಾನ್ ಮಾಡೋಕ್ಕಾಗಲ್ಲ. ದುಡ್ಡು ಬ್ಯಾಂಕಲ್ಲಿಟ್ಟರೆ ಇಂಟ್ರೆಸ್ಟ್ ಬೆಳೆಯುತ್ತೆ, ಅದೇ ಇಂಟ್ರೆಸ್ಟ್ ಇದ್ರೆ ಸಂಬಂಧಗಳು ಬೆಳೆಯುತ್ತೆ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಇಲ್ಲಿವರೆಗೂ ನನ್ನನ್ನು ಯಾವತ್ತೂ ಅಪ್ಕೊಂಡಿರಲಿಲ್ಲ, ಇವತ್ತು ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ಇದ್ರ ಮುಂದೆ ಅವ್ರು ಮಾಡಿರೋ ಹಣ, ಆಸ್ತಿ ಇದೆಲ್ಲ ಯಾವುದು ದೊಡ್ಡದಲ್ಲ. ವಿಕ್ಕಿ, ಸದ್ಯ ಭಗವಂತ ಹೇಳ್ಕೊಟ್ಟ ಹಾಗೆ ನಡ್ಕೊಂಡಿದ್ದಕ್ಕೆ ಸಮಸ್ಯೆ ಬಗೆಹರಿತು. ಶಿವಪ್ರಸಾದ್, ಭಗವಂತ, ಸಮಸ್ಯೆ ಏನೋ ಬಗೆಹರಿತು ಶಿವಪ್ರಸಾದ್, ಆದ್ರೆ ಇನ್ನೂ ಮುಗ್ದಿಲ್ಲ. ಭಗವಂತ, ಏನ್ ಹೀಗೆ ಹೇಳ್ತಾ ಇದೆಯಾ?
ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಸಮಸ್ಯೆ ಬಗೆಹರಿತು ಅಂದ್ರೆ ಏನು ಶಿವಪ್ರಸಾದ್? ಆ ಸಮಸ್ಯೆ ಈ ಜಾಗದಲ್ಲಿ ಬಗೆಹರಿದು ಇನ್ನೊಂದು ಜಾಗಕ್ಕೆ ಹರಿತು ಅಂತ ಅರ್ಥ. ಇಲ್ಲಿ ರಂಗನಾಥ್ ಸರಿ ಹೋಗಿರ್ಬೋದು, ಆದ್ರೆ ರಂಗನಾಥ್ನಂತ ಎಷ್ಟೋ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇನ್ನೂ ಇದ್ದಾರೆ. ಹಣದ ಅಮಲು, ದುಡ್ಡಿನಿಂದ ಜಗತ್ತನ್ನೇ ಕೊಳ್ಬಹುದು, ನಮ್ಗೆ ಯಾರು ಬೇಕಾಗಿಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಹಣ ಮುಖ್ಯ, ಆದ್ರೆ ಅದೊಂದೇ ಮುಖ್ಯ ಅಲ್ಲ ಶಿವಪ್ರಸಾದ್. ಅದಕ್ಕೆ ತಿಳಿದವರು ಹೇಳೋದು ಹಣಕ್ಕಿಂತ 4 ಜನ ಸಂಪಾದನೆ ಮಾಡಬೇಕು ಅಂತ. ಕೊನೆಗಾಲದಲ್ಲಿ ಶರೀರ ಹೊರೋದಕ್ಕೆ ಬೇಕಾಗಿರೋದು ಅವರೇ ತಾನೆ. ಹಸಿದ ಮಗುವಿಗೆ ಹಣ ಹಾಲು ಉಳಿಸೋದಿಲ್ಲ, ಅಲ್ಲಿ ಹಣಕ್ಕಿಂತ ತಾಯಿಯ ಎದೆ ಹಾಲು ಶ್ರೇಷ್ಠ. ಬಿಕ್ಕಳಿಸಿದವನಿಗೆ ಹಣ ದಾಹ ಹಿಂಸೋದಿಲ್ಲ, ಅಲ್ಲಿ ಹಣಕ್ಕಿಂತ ನೀರೇ ಶ್ರೇಷ್ಠ. ಅತ್ತಾಗ ಹಣ ಕಣ್ಣೀರು ಒರೆಸೋದಿಲ್ಲ, ಅಲ್ಲಿ ಹಣಕ್ಕಿಂತ ಕಣ್ಣೀರನ್ನು ಒರೆಸೋ ಕೈಯೇ ಶ್ರೇಷ್ಠ. ಸೋತಾಗ ಹಣ ಬೆನ್ನು ತಟ್ಟೋದಿಲ್ಲ, ಅಲ್ಲಿ ಹಣಕ್ಕಿಂತ ಆತ್ಮವಿಶ್ವಾಸ ತುಂಬುವ ನಾಲಿಗೆಯೇ ಶ್ರೇಷ್ಠ. ಹಾಗೆಯೇ ಹಣಕ್ಕೆ ಬೆಲೆ ಬರುವುದು ನೀವು ಕೊಟ್ಟಾಗ ಮಾತ್ರ, ಆದ್ರೆ ಸಂಬಂಧ ಅನ್ನೋದು ನೀವು ಹುಟ್ಟುವ ಮೊದಲೇ ಬಂದಿರುವಂತದ್ದು. ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದ್ದು ಸಂಬಂಧ, ಸಂದರ್ಭಕ್ಕೆ ಹುಟ್ಟಿದ್ದು ಹಣ. ಈಗ ಹೇಳು ಶಿವಪ್ರಸಾದ್, ಸಂದರ್ಭ ಶ್ರೇಷ್ಠವೋ ಅಥವಾ ಸಂಬಂಧ ಶ್ರೇಷ್ಠವೋ? ಹಣದಿಂದ ಮಾನ್ಯತೆ ಅಷ್ಟೇ ಸಿಗಲು ಸಾಧ್ಯ, ಆದ್ರೆ ಸಂಬಂಧದಿಂದ ಧನ್ಯತೆ ಸಿಗುತ್ತೆ. ಒಂದು ಅರ್ಥದಲ್ಲಿ ಹಣ ಮತ್ತು ಸಂಬಂಧ ಎರಡೂ ಒಂದೇ ಶಿವಪ್ರಸಾದ್. ಅಲ್ಲೂ ಕಪ್ಪು ಹಣ ಇದೆ, ಇಲ್ಲೂ ಕಪ್ಪು ಸಂಬಂಧ ಇದೆ. ಅಲ್ಲೂ ಅಕ್ರಮ ಹಣವಿದೆ, ಇಲ್ಲೂ ಅಕ್ರಮ ಸಂಬಂಧ ಇದೆ. ಅಲ್ಲೂ ನಕಲಿ ಹಣ ಇದೆ, ಇಲ್ಲೂ ನಕಲಿ ಸಂಬಂಧ ಇದೆ. ಆದ್ರೆ ವ್ಯತ್ಯಾಸ ಇಷ್ಟೇ, ಹಣ ಹೆಚ್ಚಾದಂತೆ ನೆಮ್ಮದಿ ಕಡಿಮೆ ಆಗುತ್ತೆ, ಸಂಬಂಧ ಗಾಢವಾದಂತೆ ನೆಮ್ಮದಿ ಬೆಳೆಯುತ್ತಾ ಹೋಗುತ್ತೆ. ಹಣನ ಮುದ್ರಿಸಬಹುದು, ಉತ್ತಮ ಸಂಬಂಧ ಇದ್ದಾಗ ಮಾತ್ರ ಚೆನ್ನಾಗಿ ನಿದ್ರಿಸಬಹುದು. ಕೊನೆಯದಾಗಿ ಒಂದು ಮಾತು, ಹಣ ಗಳಿಕೆ, ಸಂಬಂಧ ಅನ್ನೋದು ಹೆಗ್ಗಳಿಕೆ. ರೀ 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 ಸೋಮಣ್ಣಂಗೆ 2250 ರೂಪಾಯಿ ಹಳೆ ಬಾಕಿ, ಅದನ್ನು ಸೇರಿಸ್ಬಿಡಿ. ಸೋಮಣ್ಣ ರೀ ಯಾಕ್ರಿ ಗಾಬರಿ ಆಗ್ತಿದ್ದೀರಾ? ಕಿರಿ, ನೀನು ಹೇಳ್ದಾಗೆ ಬೇಕರಿ, ಸೊಪ್ಪು, ರೇಷನ್ ಚೀಟಿ, ಐರನ್ ಅಂಗಡಿ, ಹಾಲು ಸೋಮಣ್ಣಗೆ ಕೊಡಬೇಕಾಗಿರೋ 2,500 ಇದೆಲ್ಲ ಮೈನಸ್ ಮಾಡಿದ್ರೆ ಈ ತಿಂಗಳು ನಮ್ಗೆ ಉಳಿಯೋದು ಬರೀ 1,100 ರೂಪಾಯಿ ಅಷ್ಟೇ. ತಿಂಗಳ ಖರ್ಚಿಗೆ ಏನು ಮಾಡೋದು ಗಿರಿ? ಅಯ್ಯೋ ದೇವ್ರೆ ದೇವ್ರೆ, 1,100 ರೂಪಾಯಿ ಅಷ್ಟೇನಾ? ರೀ ಇನ್ನೊಂದ್ಸಲ ಸರಿಯಾಗಿ ಚೆಕ್ ಮಾಡಿ ನೋಡಿ. ಅಯ್ಯೋ ಗಿರಿ, ಎಷ್ಟು ಸರಿ ನೋಡಿದ್ರು ಅಷ್ಟೇ 1,100. ಅಲ್ಲ, ಏನಾದರೂ ಎಮರ್ಜೆನ್ಸಿ, ಮನೆಗೆ ಇದ್ದಕ್ಕಿದ್ದಂಗೆ ಯಾರೋ ನೆಂಟರು ಬಂದರು ಅಥವಾ ನಮ್ಮನೇಲೇ ಯಾರಿಗಾದ್ರೂ ಹುಷಾರು ತಪ್ಪಿತು, ಆಗ ಖರ್ಚಿಗೆ ದುಡ್ಡು ಬೇಡವಾ? ಏನು ಮಾಡೋದು? ರೀ ನೀವೇನು ಹೆದರ್ಕೋಬೇಡ್ರಿ, ಈಗ ಎಲ್ಲ ಕಮಿಟ್ಮೆಂಟು ಮುಗೀತು. ಅದ್ರ ಮೇಲೆ 1,100 ರೂಪಾಯಿ ಉಳಿದಿದೆ ಅಂದರೆ ಅದಕ್ಕಿಂತ ಒಳ್ಳೆ ಸುದ್ದಿ ಇನ್ನೇನ್ರಿ ಬೇಕು? ರೀ ಈಗ ಹಾಲನ್ನು ಸ್ವಲ್ಪ ತಗೊಂಡ್ರೆ ಸಾಕು, ನನಗೇನು ಕಾಫಿ ಟೀ ಬೇಕೇ ಬೇಕು ಅಂತ ಇಲ್ಲ. ನೀವು ಕುಡಿದೇ ಇದ್ರೇ ಒಳ್ಳೇದು, ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಮಾವಂಗೆ ಮಕ್ಕಳಿಗೆ ಇಬ್ಬರಿಗೆ ಹಣ್ಣು ತಗೊಂಡ್ರೆ ಸಾಕು. ನಾವಿಬ್ರು ಅನ್ನ ಸಾಂಬಾರು ತಿಂದರೆ ಅದರಲ್ಲೇ ಸಾಕಷ್ಟು ಪೋಷಕಾಂಶ ಸಿಗುತ್ತೆ. 1 ದಿನ ಮಾಡಿರೋ ಸಾರನ್ನ 3 ದಿನ ತಿಂದ್ರೂ ಏನೂ ಆಗಲ್ಲ, ಚೆನ್ನಾಗಿ ಕುದಿಸಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮಾವನ ಮೊಬೈಲ್ಗೆ ರೀಚಾರ್ಜ್ ಏನು ಮಾಡ್ಸೋದು ಬೇಡ, ಯಾರಿಗಾದ್ರೂ ಫೋನ್ ಮಾಡಬೇಕು ಅಂತಿದ್ರೆ ನನ್ನ ಫೋನಿಂದನೇ ಮಾಡ್ತಾರೆ. ಆಮೇಲೆ ಮಕ್ಕಳಿಗೆ ಈ ತಿಂಗಳು ಪಾಕೆಟ್ ಮನಿ ಕೊಡೋದು ಬೇಡ. 200 ರೂಪಾಯಿ ಉಳಿಸ್ಬೋದು ಅಂದರೆ ಅಷ್ಟೇ ಆಯ್ತಲ್ವಾ? ಅದಕ್ಕೂ ಮೇಲೆ ಶಂಕರಣ್ಣ ಏನಾದರೂ ನನಗೆ ಸೀರೆ ಜಿಗ್ಜಾಗ್ ಮಾಡಿಕೊಡು ಅಂತ ಕೊಟ್ಟರೆ ಅದರಿಂದ 2,000 ರೂಪಾಯಿ ದುಡಿಬೋದಲ್ರಿ? ಅಷ್ಟು ಸಾಕಲ್ವೇನ್ರಿ? ಹಿರಿ, ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ನನ್ನ ಹೆಂಡತಿಯಾಗಿ ಬಂದಿದ್ದಿದ್ರೆ, ಇಲ್ಲ ನಾನು ಓಡೋಗ್ತಾ ಇದ್ದೆ, ಇಲ್ಲ ನನ್ನಂಥ ಗಂಡನ ಪಡೆದಿದ್ದಕ್ಕೆ ಅವಳು ಓಡೋಗಿರೋಳು. ಎಷ್ಟೇ ಕಷ್ಟ ಇದ್ರೂ ಗಂಡನ ಕಷ್ಟಗಳಿಗೆ ಹೆಗಲು ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನನ್ನು ಹೆಂಡತಿಯಾಗಿ ಪಡೆದಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಗಿರಿ.
ರೀ ಯಾಕ್ರಿ ಹೀಗೆಲ್ಲ ಹೇಳ್ತಿದ್ದೀರಾ? ನಿಮ್ಮನ್ನ ಗಂಡನಾಗಿ ಪಡೆದಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಿಮಗೆಷ್ಟೇ ಕಷ್ಟ ಇದ್ರು ನನ್ನ ಮಾವನ್ನ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದೀರಾ. ಇದಕ್ಕಿಂತ ನಿಮ್ಮಿಂದ ಇನ್ನೇನ್ರಿ ಬಯಸ್ಲಿ ನಾನು? ನೀವು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಈಗ ಇದ್ಯಾವುದನ್ನು ತಲೆಗೆ ಹಾಕೊಳ್ದೆ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಅಪ್ಪನ ಆಸ್ತಿಗೆ ಮಗ ವಾರಸ್ತಾರ, ಹೆಂಡತಿ ಆಸ್ತಿಗೆ ಗಂಡ ವಾರಸ್ತಾರ. ನನ್ನ ಗಿರಿ ನೆಲ ಒರೆಸೋ ಕೆಲಸಕ್ಕೆ ನಾನೇ ವಾರಸ್ತಾರ, ಅಲಿಯಾಸ್ ನೆಲ ಒರೆಸುಗಾರ. ಗಂಡ ಭಗವಂತ, ಏನ್ ಶಿವಪ್ರಸಾದ್, ನಿನ್ ಹೆಂಡತಿ ಮಾಡೋ ಕೆಲಸ ನೀನ್ ಮಾಡ್ತಿದ್ಯಾ? ಗಿರಿ ಹೊರಗೋಗಿದ್ದಾಳೆ. ಅವಳ ಮನೆಗೆ ಬಂದು ಮನೆ ಕೆಲಸ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸೋದಕ್ಕೆ ಲೇಟ್ ಆಗುತ್ತೆ. ಜೊತೆಲಿ ಪಾಪ ಅವಳು ಸುಸ್ತಾಗ್ಬಿಡ್ತಾಳಲ್ವಾ, ಅದಕ್ಕೆ ನಾನು ಒಂದು ಕೈ ಜೋಡಿಸ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ಗಂಡ್ಸಾಗಿ ಹೆಂಡತಿ ಮಾಡೋ ಕೆಲಸ ಮಾಡ್ತಿದ್ಯಲ್ಲ ಶಿವಪ್ರಸಾದ್. ಛೇ ಛೇ ಛೇ, ನಿನ್ನ ನೋಡಿ ಎಷ್ಟೊಂದು ಗಂಡಸರು ಬೈಕೋತಿರ್ತಾರೋ ಏನೋ. ಅದೇ ಎಷ್ಟೋ ಹೆಣ್ಮಕ್ಳು ಇದ್ರೆ ಶಿವಪ್ರಸಾದ್ ಥರ ಗಂಡ ಇರಬೇಕು ಅಂತ ನನ್ನನ್ನು ಹೊಗಳ್ತಾ ಇರ್ತಾರೆ ಗೊತ್ತಾ? ರೀ ಕಿರೇ ಬಂದ್ಯಾ? ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ರು. ಅಯ್ಯೋ ರೀ, ನೀವೇನ್ರಿ ನೆಲ ಒರೆಸ್ಕೊಂಡು ಕೊಡಿ ಇಲ್ಲಿ. ಇರ್ಲಿ ಬಿಡು. ಯಶವಂತಪುರ ಮಾರ್ಕೆಟ್ಗೆ ಹೋದ್ರೆ 150 ರೂಪಾಯಿ ಉಳಿಸ್ಬೋದಲ್ಲ ಅಂತ ಅಲ್ಲಿ ಹೋಗಿದ್ದೆ. ಅಷ್ಟರಲ್ಲಿ ನೆಲ ಎಲ್ಲ ಒರೆಸ್ಕೊಂಡು ಕೊಡಿ. ನೀವು ಸ್ನಾನ ಮಾಡ್ಕೊಂಬನ್ನಿ, ನಾನು ತಿಂಡಿ ಮಾಡ್ಕೊಂಬರ್ತೀನಿ. ಇರು ಅಲ್ಲಾಗಿರಿ, 150 ರೂಪಾಯಿ ಉಳಿಯುತ್ತೆ ಅಂತ ಯಶವಂತಪುರ ಮಾರ್ಕೆಟ್ವರೆಗೂ ಹೋಗಿ ಬಂದಿದ್ಯಾ. ಅಂಥದ್ರಲ್ಲಿ ನಿನಗಿಷ್ಟೂ ಸಹಾಯ ಮಾಡಲಿಲ್ಲ ಅಂದರೆ ಈ ಬೊಟ್ಟು, ತಾಳಿ, ಕಾಲುಂಗ್ರ ನನ್ನ ಮಕ್ಕಳಿಗೆ ಅಲ್ವಾ? ಓ ರೀ, ಸುಮ್ಮನೆ ರೀ, ಏನೇನೋ ಹೇಳ್ಬೇಡಿ ನೀವು. ನೀವು ಹೇಳಿದ್ದೀರಾ ಅಲ್ವಾ ಈ ತಿಂಗಳು ಮನೆ ಖರ್ಚಿಗೆ ತುಂಬ ಕಷ್ಟ ಇದೆ ಅಂತ. ಅದಕ್ಕೆ ಎಲ್ಲೆಲ್ಲಿ ಉಳ್ಸಕ್ಕಾಗುತ್ತೋ ನಾನು ಅಲ್ಲೆಲ್ಲ ಉಳಿಸ್ತಾ ಇದ್ದೀನಿ. ಹಾಗಂತ ನೀವು ಬಸ್ಸಲ್ಲಿ ಓಡಾಡಬೇಡಿ, ಗಾಡಿಲೇ ಓಡಾಡಿ. ನಾನು ಪೆಟ್ರೋಲ್ಗೆ ಅಂತ ದುಡ್ಡೇ ತಿಟ್ಟಿದ್ದೀನಿ. ಅದು ಅಲ್ಲದೆ ಈ ಜಿಗ್ಜಾಗು ಫಾಲ್ಸು ಎಲ್ಲ ಮಾಡಿದ ದುಡ್ಡು ಬಂದಿದೆ. ನಾನಿದ್ದೀನಿ ರೀ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹೋಗಿ, ನಾನು ತಿಂಡಿ ಮಾಡ್ಕೊ ಬರೋದ್ರೊಳಗಡೆ ನೀವು ಸ್ನಾನ ಮಾಡ್ಕೊ ಬರ್ಬೇಕು. ಎಲ್ಲರಲ್ಲೂ ಭಗವಂತನ ಇರ್ತಾನೆ ಶಿವಪ್ರಸಾದ್. ಆದ್ರೆ ಗಂಡನ್ ಬಾಳಲ್ಲಿ ಹೆಂಡತಿ ರೂಪದಲ್ಲಿ ದೇವಲೋಕನೇ ಇರುತ್ತೆ. ಅದನ್ನ ನೋಡೋಕೆ, ಅನುಭವಿಸಕ್ಕೆ ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ ಇವೆಲ್ಲವೂ ಇರಬೇಕು. ಅದೆಲ್ಲವೂ ನಿಮ್ಮಿಬ್ಬರಲ್ಲೂ ಇದೆ. ಕರೆಕ್ಟ್ ಭಗವಂತ. ಭಗವಂತ, ನನಗೊಂದು ಡೌಟು. ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗ್ತಾರೆ ಅನ್ನೋ ಮಾತಿದೆ. ಆದರೆ ಗಿರಿಗೆ ನನ್ನಂಥವ್ನು ಸಿಕ್ಕಿದ್ದಾನೆ. ಈಗ ನಾನು ಒಳ್ಳೆಯವನ ಇಲ್ಲ ಕೆಟ್ಟವನ? ಕೆನ್ ಯು ಗಿವ್ ಮಿ ಕ್ಲಾರಿಟಿ? ಜೀವನ ಅನ್ನೋ ಬ್ಯಾಂಕಿನಲ್ಲಿ ಪುಣ್ಯದ ಮೊತ್ತನ ಜಮಾ ಮಾಡಿದ್ರೆ ಪುಣ್ಯನೇ ಮತ್ತೆ ಸಿಗುತ್ತೆ ಶಿವಪ್ರಸಾದ್. ಅದು ಹೆಂಡತಿ ರೂಪದಲ್ಲಾದ್ರೂ ಆಗಿರ್ಬೋದು, ಮಕ್ಕಳ ರೂಪದಲ್ಲಾದ್ರೂ ಆಗಿರ್ಬೋದು, ಕೆಲಸದ ರೂಪದಲ್ಲಾದ್ರೂ ಆಗಿರ್ಬೋದು, ನೆಮ್ಮದಿ ರೂಪದಲ್ಲಾದ್ರೂ ಆಗಿರ್ಬೋದು. ಪುಣ್ಯಕ್ಕೆ ಪುಣ್ಯನೇ ಸಿಗುತ್ತೆ, ಪಾಪಕ್ಕೆ ಪಾಪನೇ ಸಿಗುತ್ತೆ. ಹಾಗೆ ಒಳ್ಳೆಯವರಿಗೆ ಒಳ್ಳೆ ಜೋಡಿನೇ ಸಿಗುತ್ತೆ. ಕಡೆಗೂ ಇಂಡೈರೆಕ್ಟ್ ಆಗಿ ನನ್ನನ್ನು ಒಳ್ಳೆಯವನು ಅಂತ ಹೇಳ್ಬಿಟ್ಟೆ. ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು. ನೋಡ್ರೋ, ಅಮ್ಮ ಪದೇ ಪದೇ ದುಡ್ಡು ದುಡ್ಡು ಅಂತಾಳೆ ಅಂತ ಏನು ಅನ್ಕೋಬೇಡಿ. ಏನು ಹೇಳ್ದಲೆ ಏನು ಅನ್ಕೋಬೇಡಿ ಅಂದ್ರೆ ಹೆಂಗಮ್ಮ? ಮೊದಲು ನೇರವಾಗಿ ವಿಷಯಕ್ಕೆ ಬಾ ಅಮ್ಮ, ಆಮೇಲೆ ಅನ್ಕೋಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಅಲ್ವಾ ಅಕ್ಕ? ಅಮ್ಮನ ಹತ್ರ ಹಿಂಗೆ ನಾವು ಮಾತಾಡೋದು? ಅಮ್ಮನ ನಿನ್ನ ಸ್ಕೂಲ್ ಫ್ರೆಂಡ್ ಅನ್ಕೊಂಡ್ಬಿಟ್ಟಿದ್ಯಾ? ಅಕ್ಕ, ಅಪ್ಪ ಅಮ್ಮನ ಹತ್ರ ಫ್ರೆಂಡ್ಸ್ ತರಾನೇ ಇರಬೇಕು, ಆಗ್ಲೇ ಫ್ಯಾಮಿಲಿಲಿ ಖುಷಿ ಇರುತ್ತೆ ಅಂತ ನಮ್ಮ ಸೋಷಿಯಲ್ ಟೀಚರ್ ಹೇಳಿದ್ದಾರೆ. ಆಯ್ತಪ್ಪ, ಈಗ ನನ್ನ ಫ್ರೆಂಡು ಅಂತಾನೆ ಅನ್ಕೋ. ನೀವಿಬ್ರು ಈಗ ನಾನು ಹೇಳೋದು ಕೇಳಿಸ್ಕೊಡಿ. ಈ ತಿಂಗಳು ನಾವು ಖರ್ಚು ಕಡಿಮೆ ಮಾಡಲೇಬೇಕು, ಸರಿನಾ? ಅಂದ್ರೆ ಈ ಸಲ ಪಾಕೆಟ್ ಮನಿ ಕೊಡ್ತಿದ್ದೀರಾ ಅಮ್ಮ? ಅದನ್ನೇ ಹೇಳಕ್ ಬಂದೆ. ಪ್ರತಿ ತಿಂಗಳು ಸ್ಕಂದಂಗೆ 50, ನಿನಗೆ 150 ರೂಪಾಯಿ ಕೊಡ್ತಿದ್ವಿ ಅಲ್ಲ, ಈ ತಿಂಗಳು ಅದಾಗಲ್ಲ, ಮುಂದಿನ ತಿಂಗಳಿಂದ ಕೊಡೋಣಂತೆ. ಆದರೆ ನಿಮಗೆ ಏನೇ ಬೇಕಿದ್ರೂ ನನ್ನನ್ನೇ ಕೇಳಿ. ಸ್ಕಂದ, ಈಗ ನಿನಗೆ ಪೆನ್ ಬೇಕು ಅನ್ಕೋ, ಅಂಗಡಿಲಿ ತೊಗೊಂಡ್ರೆ ಒಂದು ಪೆನ್ನಿಗೆ 15 ರೂಪಾಯಿ. ಅದೇ ಸಿಗ್ನಲಲ್ಲಿ ಮಾರ್ತಿರ್ತಾರಲ್ಲ, ಅಲ್ಲಿ ತೊಗೊಂಡ್ರೆ
10 ರೂಪಾಯಿಗೆ 3 ಪೆನ್ ಬರುತ್ತೆ. ಉದ್ದುದ್ದ ಪೆನ್ನು. ಕಡಿಮೆ ಅಂದರೂ 1 ಪೆನ್ನು 3 ತಿಂಗಳಿಗೆ ಬರುತ್ತೆ. ಇನ್ನು ಪ್ರಣಿ, ನೀನು ಕಾಲೇಜ್ ಹೇಗಿದ್ರು 3 ಗಂಟೆಗೆ ಬಿಡುತ್ತೆ. ಬೆಳಗ್ಗೆ ಹೋಗ್ಬೇಕಿದ್ರೇ ಹೊಟ್ಟೆ ತುಂಬ ತಿಂಡಿ ತಿನ್ಕೊಂಡು ಹೋಗು. ನಿನಗೆ ಬಾಕ್ಸಲ್ಲಿ ಹಣ್ಣು ಹಾಕೊಟ್ಟಿರ್ತೀನಿ, ಅದನ್ನೇ ಮಧ್ಯಾಹ್ನ ತಿನ್ಕೊ. ಮನೆಗೆ ಬರ್ತೀಯಲ್ಲ, ಆಗ ಹೊಟ್ಟೆ ತುಂಬ ಊಟ ಮಾಡುವಂತೆ. ಆಯ್ತಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅಕ್ಕ, ಏನ್ ಎಲ್ಲದಕ್ಕೂ ಹೂ ಅಂತಿದ್ಯಾ? ನೀನ್ ಹೂ ಅಂದ್ರೆ ನಾನು ಹೂ ಅನ್ಬೇಕು. ಸ್ಕಂದ, ಅಪ್ಪ ಅಮ್ಮನ ಮಾತು ಕೇಳಬೇಕು, ಅವಾಗಲೂ ಒಳ್ಳೇದಾಗೋದು. ಏಯ್, ಕಲ್ತ್ಕೊಳ್ಳೋ, ನಿಮ್ಮ ಅಕ್ಕ ನೋಡಿ ಕಲ್ತ್ಕೋ. ಇಂಥ ಮಗಳಿದ್ರೆ ಮನೆಯೊಂದು 3 ಬಾಗ್ಲಲ್ಲ, 3 ಮನೆಗೆ ಒಂದೇ ಬಾಗ್ಲಾಗತ್ತೆ. ಏನಮ್ಮ ಗಿರಿಜಾ, ಶೀತ ಆಗಿರೋ ಕಾಣುತ್ತೆ. ಟ್ಯಾಬ್ಲೆಟ್ ತುಂಡ್ಯಾ ಅಥವಾ ಆಸ್ಪತ್ರೆಗೆ ಹೋಗೋಣ? ಅಯ್ಯೋ ಮಾವ, ಶೀತಕ್ಕೆಲ್ಲ ಆಸ್ಪತ್ರೆಗೆ ಹೋಗೋದಾ? ಬೇಡ ಮಾವ. ಶೀತ ಆಗ್ಬೇಕಂತೆ, ಆಗ್ಲೇ ಆರೋಗ್ಯ ಸರಿ ಇದೆ ಅಂತ ನಮಗ್ ಗೊತ್ತಾಗೋದು. ಶೀತ ಆಗ್ಲಿಲ್ಲ ಅಂದ್ರೆ ಆರೋಗ್ಯದಲ್ಲಿ ಏನೋ ಏರ್ಪೇರಾಗಿದೆ ಅಂತ ಅರ್ಥ. ಹೌದಾ? ಈ ವಿಷಯ ನಾನು ಯಾರು ಹೇಳಿಲ್ವಲ್ಲ. ಬಿಡು, ತಿಳ್ಕೊಂಡು ನಾನು ಯಾವ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ಪರ್ಧೆಯಾಗಿ ಹೋಗ್ಬೇಕಾಗಿದೆ ಅಲ್ವಾ? ತಾತ, ನಾವಿಬ್ರು ಕ್ವಿಜ್ ಆಡೋಣ ಕ್ರಿಕೆಟ್ ಬಗ್ಗೆ. ಅದ್ರ ಗಂಧ ಗಾಳಿನೇ ಗೊತ್ತಿಲ್ಲ, ಸುಮ್ಮನಿರಪ್ಪ. ನೋಡಮ್ಮ ಗಿರಿಜಾ, ಮನುಷ್ಯನ ಜೊತೆಗೆ ಕಾಯಿಲೆಗಳು ಬದಲಾಗ್ತಾ ಇದೆ. ನೋಡಮ್ಮ, ಆರೋಗ್ಯದ ಕಡೆನೂ ಗಮನ ಇರಲಿ. ಮನೆ ಅಂತ ತಲೆ ಕೆಡಿಸ್ಕೋಬೇಡ. ಯೋ ಮಾವ, ನೀವೇನು ಯೋಚನೆ ಮಾಡಬೇಡಿ. ಮಲೆನಾಡಲ್ಲಿ ಹುಟ್ಟಿರೋಳು ನಾನು. ಈ ಶೀತಕ್ಕೆಲ್ಲ ಮೆಣಸು ಸಾರು ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ಬಿಟ್ರೆ ಶೀತ ಎಲ್ಲ ಮಂಗ್ ಮಾಯ. ಆಯ್ತಮ್ಮ, ದೇವ್ರು ಒಳ್ಳೇದು ಮಾಡಲಿ. ಓದ್ಕೊಳ್ಳೋಣ.